ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಏನಿಲ್ಲ, ನಾನೇ ಹೇಳಿಬಿಡ್ತೀನಿ. ಇಟ್ಸ್ ಒನ್ ಆಫ್ ದ ಯುನೀಕ್ ಸ್ವೀಟ್ ಡಿಶ್ ಮಲೆನಾಡು ಕಡೆ ಮಾಡೋವಂಥದ್ದು. ಇದು ಹಲಸಿನಣ್ಣನ್ನ ಬಳಸಿ ಮಾಡೋದು ಹಲಸಿನಣ್ಣು ದೋಸೆ. ಸೊ ಹಲಸಿನಣ್ಣು ದೋಸೆ, ಇಡ್ಲಿ, ಹಲಸಿನಣ್ಣನ್ನ ಬಳಸ್ಕೊಂಡು ತುಂಬ ಸ್ವೀಟ್ಸ್ ಮಾಡ್ತಾರೆ. ಸೊ ನಾನಿವಾಗ ಅದರಲ್ಲೇ ಒಂದಾಗಿರೋವಂಥ ಹಲಸಿನಣ್ಣು ದೋಸೆ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಬೌಲ್ ಹಣ್ಣಾಗಿರೋಂಥ ಹಲಸಿನಣ್ಣು ತೊಗೊಂಡಿದ್ದೀನಿ. ಆ್ಯಂಡ್ 1 ಬೌಲ್ ಆಗೋಷ್ಟು ಅಥವಾ 1.5 ಬೌಲಷ್ಟು ಒಂದು 3 to 4 ಅವರ್ಸ್ ನೆನೆಸಿರೋ ಅಕ್ಕಿ ಎರಡನ್ನೂ ಸೇರಿಸಿ ರುಬ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಸೊ ಈ ಥರ ಚೆನ್ನಾಗಿ ನೈಸ್ ಆಗೋ ಥರ ರುಬ್ಕೊಬೇಕು. ರುಬ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಇನ್ಸ್ಟೆಂಟಾಗಿ ದೋಸೆ ಹುಯ್ಯೋದ್ರಿಂದ ನಾವು ಬೇರೆ ದೋಸೆಗಳು ಮಾಡಿದ್ರೆ ಫರ್ಮೆಂಟ್ ಆಗಬೇಕು ಅಂತ ಹೇಳಿ ರಾತ್ರಿನೇ ಆಡಿಸಿರ್ತೀವಿ. ಸೊ ಇದನ್ನು ಜಸ್ಟ್ ಆಡಿಸಿದ ತಕ್ಷಣವೇ ದೋಸೆ ಹುಯ್ತೀವಿ. ಸೊ ಹಾಗಾಗಿ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ. ನಾ ಹಲಸಿನಣ್ಣು ಜೊತೆಗೆ ಬೇರೆ ಯಾವುದು ಸ್ವೀಟ್ ಆ್ಯಡ್ ಮಾಡಿಲ್ಲ, ಬಿಕಾಸ್ ನಾನು ತೊಗೊಂಡಿರೋ ಹಲಸಿನಣ್ಣು ತುಂಬ ಸ್ವೀಟ್ ಆಗಿತ್ತು. ಸೊ ನಿಮಗೆ ಸ್ವೀಟ್ ಅಡಿಷ್ನಲಾಗಿ ಬೇಕು ಅಂತಂದರೆ ನೀವು ಬೆಲ್ಲ ಅಥವಾ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ರುಬ್ಕೋಬೇಕಾದ್ರೆ. ಸೊ ಇದೆಲ್ಲ ರುಬ್ಬಿದ ಮೇಲೆ ನಾರ್ಮಲಾಗಿ ನಾವು ಹೇಗೆ ದೋಸೆ ಹುಯ್ತೀವಿ ಅದೇ ರೀತಿ ದೋಸೆ ಹಾಕಿ ಸ್ವಲ್ಪ ತುಪ್ಪ ಸವರಿ ಸೊ ದೋಸೆ ಜೊತೆಗೆ ಎಗೈನ್ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಅ ಯುನೀಕ್ ಟೇಸ್ಟ್. ಇದು ಮಲೆನಾಡು ಕಡೆ ಸೀಸನಲ್ ಫುಡ್, ಅಂದರೆ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಅಂದರೆ ಹಲಸಿನಣ್ಣು ಸೀಸನ್ ಇದ್ದಾಗ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನಗೆ ಒಂದು ಕ್ಷಣ ನನ್ನ ಚೈಲ್ಡ್ಹುಡ್ ಡೇಸ್ಗೆ ಹೋಗಿ ಬಂದಿದ್ದು ನೆನಪಾಯಿತು. ನಾವು ಮಳೆಗಾಲದಲ್ಲಿ ಸ್ಕೂಲಿಂದ ನೆನ್ಕೊಂಡೆಲ್ಲ ಬರೋ ಅಷ್ಟೊತ್ತಿಗೆ ಅಮ್ಮ ಬಿಸಿ ಬಿಸಿ ದೋಸೆ ಅಥವಾ ಇಡ್ಲಿ ಮಾಡಿರ್ತಾಯಿದ್ರು ಹಲಸಿನಣ್ಣು. ಸೊ ತುಂಬ ಟೇಸ್ಟಿಯಾಗಿರ್ತಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. See you in the next video.